ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ನನ್ನ ಹೆಸರು ನಾಗೇಂದ್ರ ಪಂಡಿತ್ ಅಂತ. ನಮಸ್ಕಾರ. ಈಗ ನಾನು ನಮ್ಮ ರಾಜ್ಯದ ಮತ್ತು ನಮ್ಮ ದೇಶದ ಒಂದು ಎಲೆಕ್ಷನ್ ವಿಷಯ ಹೇಳೋಣ ಅಂತ ಬಂದಿದ್ದೀನಿ. ಪಂಚರಾಜ್ಯದ ಎಲೆಕ್ಷನ್ ಅಂತ. ಪಂಚರಾಜ್ಯದಲ್ಲಿ ಎಲೆಕ್ಷನ್ ನಡೀತಾ ಇತ್ತು. ಆ ಪಂಚರಾಜ್ಯ ಎಲೆಕ್ಷನ್ ನಡೆದ ಇದರಲ್ಲಿ ಇವತ್ತು ರಿಸಲ್ಟ್ ಇತ್ತು. ಇವತ್ತು ರಿಸಲ್ಟ್ ಇರೋದ್ರಿಂದ ವೆಸ್ಟ್ ಬೆಂಗಾಳು BJP ಪರ ಆಗ್ತಾಯಿದೆ, ಅದು ಇನ್ನೂ ಕಂಪ್ಲೀಟ್ ಆಗಲಿಲ್ಲ. ಮತ್ತು ಅಸ್ಸಾಂ BJP ಆಯಿತು, ಪುದುಚೇರಿ BJP ಆಯಿತು, ಮತ್ತು ಕೇರಳ ಕಾಂಗ್ರೆಸ್ ಆಯಿತು, ಮತ್ತು ತಮಿಳುನಾಡು TVK ವಿಜಯ್, ಗಿಲ್ಲಿ ಪಿಕ್ಚರ್ನ ನಾಯಕ TVK ವಿಜಯ್ ಜೋಸಫು ಇದು ಮಾಡಿದ್ರು. ಗೊತ್ತಾಯ್ತಾ? ಮತ್ತು ಇವತ್ತು ಇನ್ನೊಂದೇನಪ್ಪ ಹಂಗಂದರೆ ನಮ್ಮ ರಾಜ್ಯದಲ್ಲಿ 2 ಉಪ ಎಲೆಕ್ಷನ್ ನಡೆಯಿತು. ಆ ಉಪ ಎಲೆಕ್ಷನಲ್ಲಿ ಎರಡೂ ಕಾಂಗ್ರೆಸ್ಸೇ ಆಯಿತು. ಕಾಂಗ್ರೆಸ್ನವ್ರಿಗೆಲ್ಲ ಭಾಳ ಖುಷಿಯಾಗಿರುತ್ತೆ. ಕಾಂಗ್ರೆಸ್ನವ್ರಿಗೆ ಯಾಕೆ ಭಾಳ ಖುಷಿಯಾಗಿರುತ್ತೆ ಅಂತಂದರೆ, ಅದು ಗೆಲ್ಲದೇ ಎಲ್ಲ ಎರಡೂ ಅಂದ್ಕೊಂಡಿದ್ರು, ಆ ಮಟ್ಟದಲ್ಲಿದ್ದರು. ಆದರೆ ಹೋಯ್ತಾ ಎಲ್ಲ ತಿಳ್ಕೊಂಡಾಗ, ವಿಷಯ ಎಲ್ಲ ತಿಳ್ಕೊಂಡಾಗ ಎಲ್ಲ 2,000, 3,000, 4,000 ಅಂತ ಹಣ ಹಂಚಿದ್ರು ಚೆನ್ನಾಗಿ ಹಿಂಗಂತ ಸುದ್ದಿ. ಏನೋ ಹಂಚ್ತಾರೆ ಬಿಡಿ, ಹಂಚಲೇಬೇಕು. ಈಗ ಹಂಚಲಿಲ್ಲ ಅಂದರೆ ಕೆಲವರು ಓಟ್ನೇ ಕೊಡಲ್ಲ ಅಂತ ಮಟ್ಟಕ್ಕಿದ್ದಾರೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಿಂದ ಮುಸ್ಲಿಮ್ನವರು ಓಟೇ ಹಾಕಲ್ಲ ಕಾಂಗ್ರೆಸ್ಗೆ, ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾಯಿದ್ರು. ನೋಡಿದ್ರೆ ಕಾಂಗ್ರೆಸ್ಗೆ ಸುಮಾರು ಮತಗಳಾಗಿದೆ. ಅರ್ಥ ಆಯ್ತು. 15,000 ಓಟೇನೋ ಯಾವುದು ಯಾರಿಗೆ SDF ಅವ್ನಿಗೆ ಸಿಕ್ಕಿದೆ. ಅದು ಬಿಟ್ಟರೆ ಇನ್ನೆಲ್ಲ ಓಟನ್ನು ಕಾಂಗ್ರೆಸ್ ಹಾಕಿದ್ದಾರೆ 60,000 ಓಟಲ್ಲಿ. ಅದರಿಂದ ಅವರು 4,000 ಓಟಿಂದ ಗೆದ್ದಿದ್ದಾರೆ. 4,500 ಓಟಿಂದ. ಶ್ರೀನಿವಾಸ್ ದಾಸ್ ಕರಿಯಪ್ಪನವರು 4,500 ಓಟುಗಳಿಂದ BJP ಅಭ್ಯರ್ಥಿ ಸೋಲನ್ನು ಅನುಭವಿಸಿದ್ದಾರೆ. ಚರಂತಿ ಮಠ ಅವರೇ ಇನ್ನೂ ತುಂಬ 22,000 ಮತಗಳ ಅಂತರದಲ್ಲಿ ಸೋತಿದ್ದಾರೆ. ಅಂದರೆ ಯಾರಿಗೂ ಯಾವ ರೀತಿ ಹೇಳೋದು ಅಂತಲೇ ಅರ್ಥ ಆಗ್ತಾಯಿಲ್ಲ. ಇನ್ನಿರೋದು 2 ವರ್ಷ. 2 ವರ್ಷಕ್ಕೋಸ್ಕರವಾಗಿ ಎಷ್ಟೆಷ್ಟು ಲಕ್ಷಗಳು, ಎಷ್ಟೆಷ್ಟು ಕೋಟಿಗಳು ಖರ್ಚು ಮಾಡಿದ್ರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಮಾತ್ರ ಗೆಲ್ಲಬೇಕು. ಮತ್ತು ಇನ್ಚಾರ್ಜ್ ತಗೊಂಡವರು ಜೋಬ್ ತುಂಬ ದುಡ್ಡು ಇಟ್ಕೊಂಡು ಖರ್ಚು ಮಾಡಬೇಕು. ಅವ್ರ ಹೆಸರು ಉಳಿಸ್ಕೋಬೇಕು. ಇಷ್ಟೇ ಇದಾಗೋಯ್ತು ಸಮಾಜದಲ್ಲಿ. ಸಮಾಜಕ್ಕೆ ಬೇಕಾಗಿರ್ತಕ್ಕಂಥದ್ದು ಯಾವ ವಿಷಯ ಬೇಕು, ಏನನ್ನು ನಾವು ನ್ಯಾಯಬದ್ಧವಾಗಿ ನಡ್ಕೋಬೇಕು ಅನ್ನೋದನ್ನು ಯಾವ ಲೀಡ್ರು ಕೂಡ ಇವತ್ತವರೆಗೂ ಕಾಣ್ತಾ ಇಲ್ಲ. ಇದು ನಮ್ಮ ಸಮಾಜದ ಸ್ಥಿತಿಗತಿ ಆಗಿರ್ತಕ್ಕಂಥದ್ದು. ಮತ್ತು ವೆಸ್ಟ್ ಬೆಂಗಾಲ್ದು ತಗೊಂಡ್ರೆ ಅವರು ಸುಮಾರು 194 ಸೀಟು BJP ಅವರು ಮುನ್ನಡೆ ಇದ್ದಾರೆ. ಇವರು 92, 93 ಏನೋ ಇತ್ತು. ಇವರು ಯಾರು ದೀದಿ ಅವ್ರದ್ದು. ಆದರೆ ಇವರಲ್ಲಿ ಯಾರು ತಮಿಳ್ನಾಡಲ್ಲಿ TVK ಅವ್ರದ್ದು 110ರಿಂದ 12 ಸೀಟು. ಮತ್ತು DMKದು 65 ಸೀಟು. ಮತ್ತು ಇವರು ಏನು ಅಣ್ಣಾ DMK ಅವ್ರದ್ದು ಅಷ್ಟೇ 53 ಸೀಟ ಏನೋ. ಹಿಂಗೆ ಎಲ್ಲ ಏನಾಯಿತು, ಎಲ್ಲ ಚಿತ್ರ ಆಗೋಯ್ತು. ಈಗ ಯಾರಿಗೂ TVKಗೆ ಸಪೋರ್ಟ್ ಮಾಡ್ತಾರೋ ಗೊತ್ತಿಲ್ಲ. ಅವರು TVK ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಾ? ಮತ್ತು ಈಗಿನ ಸುದ್ದಿ ಪ್ರಕಾರ ಮತ್ತು ರಾಜ್ಯದ ಈ ಸ್ಥಿತಿಗತಿ ಪ್ರಕಾರ, ನಮ್ಮ ರಾಜ್ಯದ ಸ್ಥಿತಿ ಪ್ರಕಾರ ಏನಾಗ್ತದೆ ಅಂತಂದರೆ, ನಮ್ಮ ಊರಿನಲ್ಲಿ ಇಬ್ಬರು ಇದ್ದಾರಲ್ಲ ನಾಯಕರು, ಖಳನಾಯಕ ಮತ್ತು ನಾಯಕ. ಖಳನಾಯಕ DK ಶಿವಕುಮಾರ್, ನಾಯಕ ಸಿದ್ದರಾಮಯ್ಯ. ಇವ್ರಿಗೆ ಈಗ ನಾಳೆಯಿಂದ ಕೆಲಸ ಶುರುವಾಗುತ್ತೆ. ಏನು ಕೆಲಸ ಶುರುವಾಗುತ್ತೆ? ಯಾರು ಮುಖ್ಯಮಂತ್ರಿ ತಗೊಳ್ಳಿ ಶುರು ಆಯ್ತದೆ. ಮತ್ತು ಅದರಲ್ಲಿ ಇನ್ನೊಬ್ಬ ನಾಯಕ ಉಟ್ಬಿಟ್ಟವ್ರೆ, ದಲಿತ CM DK. ಇವರು ಯಾರೋ ಮಲ್ಲಿಕಾರ್ಜುನ ಖರ್ಗೆ
ನಾನೆಲ್ಲಿ ಇಕ್ಲಿ ಅಂತ ಹೇಳ್ಕೊಂಡು ಅವರು ಓಡ್ ಬಂದವ್ರೆ. ಈಗ ಅವರು ಮಲ್ಲಿಕಾರ್ಜುನ್ ಖರ್ಗೆ ಬೇರೆ ಮುಖ್ಯಮಂತ್ರಿ ಆಗಬೇಕು ಅಂತ ಕನಸು ಕಾಣ್ತಾ ಇದ್ದಾರೆ. ಮತ್ತು ಈಗ ಯಾರು ಇದಾಗ್ತಾರೆ ಅಂತ ಗೊತ್ತಿಲ್ಲ. ಹಿಂಗೆ ಇದು ಬರೀ ಸಮಸ್ಯೆ ಮೇಲೆ ಸಮಸ್ಯೆಗಳು, ಒಂದರಿಂದ ಒಂದು ಮತ್ತೊಂದು ಅಂತ ಅಂದ್ಕೊಂಡು ನಡೀತಾನೇ ಇದೆ. ಆದರೆ ನಮ್ಮ ರಾಜ್ಯದ ಸಮಸ್ಯೆನಿಗೆ ಯಾರು ಕೈಗೆತ್ಕೊಂಡು ಅದನ್ನು ಬಗೆಹರಿಸಿ ಏನಾದರೂ ಸುಲಲಿತವಾಗಿ ಸರ್ಕಾರ ನಡೆಸ್ಕೊಂಡು ಹೋಗ್ಲಿಂಗಂತ ಯೋಚನೆ ಮಾಡ್ತಾ ಇಲ್ಲ. ನಮ್ಮ ಇರ್ತಕ್ಕಂಥ ಮುಖ್ಯಮಂತ್ರಿನೂ ಕೂಡ ಅದನ್ನೆಲ್ಲ ಭೇದಿಸಿ ನನ್ನ ಕೆಲಸ ನಾನು ಮಾಡ್ತೀನಿ ಅಂತನೂ ಇಲ್ಲ. ಯಾವುದೇ ಸರ್ಕಾರಿ ಅಧಿಕಾರಿಗಳು ಇಷ್ಟು ಲೀಲಾಜಾಲವಾಗಿ ಬಿಟ್ಬಿಟ್ರೆ ಅವರು ಕೆಲಸ ಮಾಡ್ತಾರಾ? ಏನಾದ್ರು ಕೆಲಸಗಳಿಗೆ ಮಾಡಬೇಕು ಅಂದರೆ ಹೆಂಗಿರಬೇಕು? ಸಾರಥಿ ಹೆಂಗಿರಬೇಕು? ಕುದುರೆ ಮೇಲೆ ಕೂತ್ಕೊಂಡು ಓಡಿಸ್ತಕ್ಕಂಥವನು ಹೆಂಗೆ ಬಲಿಷ್ಠವಾಗಿರಬೇಕು. ಬಲಿಷ್ಠವಾಗಿದ್ದರೆ ಅದು ಸ್ವಲ್ಪ ಫೋರ್ಸಾಗಿ ಓಡುತ್ತೆ ಕುದುರೆ. ಇಲ್ಲ ಅಂತಂದರೆ ಟುಸ್ ಕುದುರೆ ಆಗಿಬಿಡುತ್ತೆ, ಕುಂಟ್ಕೊಂಡು ಹೋಯ್ತಾ ಇರ್ತದೆ. ಹಂಗಾಗಿದೆ ಈಗ ನಮ್ಮ ಸರ್ಕಾರ. ಕುಂಟ್ಕೊಂಡು ಹೋಗುವ ಸರ್ಕಾರ ಯಾವುದಾದ್ರು ಇದ್ದರೆ ಕರ್ನಾಟಕದಲ್ಲಿದೆ, ಅದೇ ಕಾಂಗ್ರೆಸ್ನ ಸಿದ್ದರಾಮಯ್ಯನ ಸರ್ಕಾರ, ಸರ್ಕಾರ. ಮತ್ತು ಜೊತೆಗೆ ಅವ್ರು ಮೊದಲೇ ನಿದ್ದೆ ಮಾಡೋದ್ರಿಂದ ನಿದ್ದೆನಲ್ಲಿ ಒಂದಷ್ಟು ಮರ್ತ್ಬಿಡ್ತಾರೆ. ಬೊಂಬಾಟಾಗಿ ನಿದ್ದೆ ಮಾಡ್ತಾರೆ ಆರಾಮಾಗಿ. ಯಾವ ಕೆಲಸ ಏನಾಯ್ತದೋ ಬಿಡುತ್ತೋ ಅದು ಯಾರಿಗೆ ಬೇಕಾಗಿದೆ, ಯಾರು ಕೇಳೋರು ಇಲ್ಲ, ಹೇಳೋರು ಇಲ್ಲ ಇದಕ್ಕೆ ನಮ್ಮ ಸರ್ಕಾರಕ್ಕೆ. ಹಿಂಗಾಗಿದೆ ನಮ್ಮ ಪರಿಸ್ಥಿತಿ. ಏನು ಮಾಡೋಣ? ಇದನ್ನೀಗ ಯಾವ ರೀತಿ ಸುಧಾರಣೆ ತರ್ತಾರೆ ಅಂತಲೇ ಗೊತ್ತಿಲ್ಲ. ನಾನು ಈಗ ಎಷ್ಟು 3-4 ತಿಂಗಳಿಂದ ಈ ವಿಡಿಯೋ ಯೂಟ್ಯೂಬ್ನ ಮಾಡಿಕೊಂಡು ನಾನು ದಿವಸ ನೋಡ್ತಾ ಇದ್ದರೆ ಇವ್ರ ಮೇಲೆ ಒಂದು ಕಣ್ಣು ಇಟ್ಕೊಂಡಿದ್ದೀನಿ. ಏನಾದರೂ ಮಾಡಿ ಸಾಹಸ ಮಾಡಿ ಇವರು ಹೇಳ್ತಕ್ಕಂಥ ಕೆಲಸಗಳನ್ನೀಗ ಜನರಿಗೆ ಹೇಳೋಣ ಅಂತ, ಒಳ್ಳೆ ಕೆಲಸ ಮಾಡ್ತಾರೆ ಅಂತ. ಒಳ್ಳೆ ಕೆಲಸ ಇವ್ರು ಮಾಡ್ತಾನೇ ಇಲ್ವಲ್ಲ. ನಾನು ಏನು ಹೇಳಿ ಜನರಿಗೆ? ಒಳ್ಳೆ ಕೆಲಸ ಮಾಡಿದ್ರೆ ಏನಾದ್ರು ಒಂದು ಒಳ್ಳೆ ಇದನ್ನಿಗೆ ಹೇಳ್ಬೋದು, ಇಂಥ ಕೆಲಸ ಆಗಿದೆಯಪ್ಪ, ಹಿಂಗಾಗ್ತಾಯಿದೆ ಹೆಂಗಂತ. ಇವ್ರು ಕೆಲಸ ಮಾಡ್ತಾಯಿಲ್ಲ, ನಾನು ಹೇಳಂಗಿಲ್ಲ. ನಾನೇ ಫೇಲು. ಹಂಗಾರೆ ಇವರೆಲ್ಲ ಫೇಲು, ನಾನೇ ಫೇಲು. ಯೂಟ್ಯೂಬ್ ನಡೆಸೋನೇ ಫೇಲು. ಯಾಕೆ ಹೆಂಗಂತಂದರೆ ಬೇಜಾನ್ ವಿಷಯಗಳಿದೆ. ಆದರೆ ಒಂದೊಂದು ಸತಿಗೆ ಏನನ್ಸುತ್ತೆ ಗೊತ್ತಾ? ಅಯ್ಯೋ ಏನಪ್ಪ ಇದನ್ನಿಗೆ ಹೇಳೋದು, ಏನಪ್ಪ ಇದು ಮಾಡೋದು ಅನ್ನೋ ಮಟ್ಟಕ್ಕೆ ಕಾಯ್ತದೆ ನನಗೆ. ಒಂದೊಂದು ಸತಿಗೆ ಯಾಕೆ ನಾನು ಯೂಟ್ಯೂಬ್ ಮಾಡಬಾರ್ದಾಗಿತ್ತು, ಮಾಡಿದ್ದಕ್ಕೆ ತಕ್ಕಾಗಿ ಹೆಂಗಾರು ಮಾಡಿ ಇದನ್ನಿಗೆ ಸಕ್ಸಸ್ ಮಾಡಬೇಕು ಅಂತ ನಾನು ಪಣ ತೊಟ್ಟು ಹಿಂದೆ ಓಡ್ತಾ ಇದ್ದೀನಿ. ಯಾವುದಾದ್ರು ಒಂದು ಒಳ್ಳೆಯ ವಿಷಯ ಸಿಗುತ್ತೆ ಅಂತ. ಇಬ್ಬರದೇ ವಿಷಯ ರಾಜ್ಯ ತುಂಬ ಇನ್ಯಾರ್ದು ವಿಷಯ ಇಲ್ಲ. ಒಂದು DK ಶಿವಕುಮಾರು, ಒಂದು ಕುಮಾರಸ್ವಾಮಿ, ಇವನು ಸಿದ್ದರಾಮಯ್ಯ ಆ್ಯಂಡ್ DK ಶಿವಕುಮಾರ್ ಬಿಟ್ಟರೆ ಬೇರೆ ಇನ್ಯಾವ ರಾಜಕಾರಣಿನೂ ಯಾರು ಏನು ಕೆಲಸ ಮಾಡ್ತಾ ಇಲ್ಲ. ಇದಾಗಿದೆ ಇಷ್ಟೇ ನಮ್ಮ ಸಮಸ್ಯೆಗಳು. ನಮ್ಮ JDSನವ್ರು ಏನಾದ್ರು ಕೆಲಸ ಮಾಡ್ತಾವ್ರಾ? ಅದೂ ಇಲ್ಲ. BJP ಅವ್ರು ಏನಾದರೂ ಕೆಲಸ ಮಾಡ್ತಾವ್ರಾ? ಅದೂ ಇಲ್ಲ. ಇವತ್ತೇನಾದರೂ ಒಂಚೂರು ಬಂದರು, ಪಂಚರಾಜ್ಯಗಳ ಬಗ್ಗೆ ಅವರು ಹೇಳ್ಬಿಟ್ಟು ಹೋದರು. ಪಂಚರಾಜ್ಯಗಳಲ್ಲಿ ವೆಸ್ಟ್ ಬೆಂಗಾಳು ಈ ಥರ ಮಾಡಿರೋದ್ರಿಂದ ತಮಗೆ ಖುಷಿಯಾಗಿದೆ ಹೆಂಗಂತೇಳಿ BJPಯ ಅಧ್ಯಕ್ಷ ಮತ್ತು ಅಶೋಕ್, ವಿರೋಧ ಪಕ್ಷ ನಾಯಕ, ಇವರು ಕೊಂಡಾಡಿ ಹೋದರು. ಆದರೆ ನಿಮ್ಮದೇನಪ್ಪ 2 ಸೀಟ್ ಸೋತ್ಬಿಟ್ರಿ ಹಿಂಗಂತಂದರೆ ಅವರು ಇಲ್ಲ ಅದು ಏನೋ ತನು ಮನ ಧನ ಇದರಿಂದ ಅದು ಹೋಯ್ತು, ಮತ್ತು ಇದೇ ಎಲ್ಲೂ ಹೋಗಲ್ಲ, ಮುಂದೆ ಮಾಡ್ತೀವಿ ನಾವು ಇದನ್ನೀಗ ಸಾಹಸ ಮಾಡ್ತೀವಿ ಹಂಗೆ ಹಿಂಗೆ ಅಂತ ಹೇಳ್ಕೊಂಡು ಹೊರಟ್ಬಿಟ್ರು ಇಬ್ಬರೂ. ಯಾಕೆಂದರೆ ಇವ್ರ ಹತ್ರ ಏನು ತನುಮನ ಇರಲಿಲ್ವಾ? ಇವರು ಮಾಡಬೇಕಾಗಿತ್ತು. ತನುಮನ ಧನ ಎಲ್ಲ ಹಾಕ್ಬೇಕಾಯ್ತು. ಹಾಕ್ಬೇಡ ಅಂತ ಯಾರು ಹೇಳಿದರು? ಗೆಲ್ಲಬೇಕು ಅಂತ ಛಲ ಇರಬೇಕಲ್ಲ. ಫಸ್ಟು ಗೆಲ್ಲಬೇಕು ಅಂತ ಛಲ ಇಲ್ಲದೆ ಇದ್ದರೆ ಹಿಂಗೆ ಏನೋ ನಾಮಕೆ ವ್ಯವಸ್ಥೆ ಕೊಡಬೇಕು, ಟಿಕೆಟು ಕೊಟ್ಬಿಟ್ರು. ಮತ್ತು ಅವರ ಯಾರು ವಿಜಯೇಂದ್ರವರ ಜಾತಿಯವರೇ ಆಗಿರ್ತಕ್ಕಂಥ ಶಮ್ನೂರವರ ಮಗ ಸಮರ್ಥು ಲಿಂಗಾಯತ ಆಗಿರೋದ್ರಿಂದ ಲಿಂಗಾಯತ್ನವ್ರು ಗೆಲ್ಲಿಂಗಂತ ಇವ್ರನ್ನ ಯಾರು ಶ್ರೀನಿವಾಸ್ ದಾಸ್ ಕರಿಯಪ್ಪನ್ನ ಹಾಕಿದ್ದು. ಯಾಕೆ ST ಕ್ಯಾಂಡಿಡೇಟು, ಲಿಂಗಾಯತೆಲ್ಲ ಒಂದು ಸೈಡ್ ಓಟ್ ಹಾಕ್ತಾರೆ, ಮುಸ್ಲಿಮ್ನವ್ರು ಓಟ್ ಹಾಕ್ತಾರೆ, ಅವ್ರು ಗೆಲ್ತಾರೆ ಅಂತ BJPಗೆ ಮೊದಲೇ ಗೊತ್ತಿರುತ್ತೆ ಪ್ಲ್ಯಾನ್ ಅದು. ಈಗ ಸುಮಾರು ಎಲ್ಲ ಅಡ್ಜಸ್ಟ್ಮೆಂಟ್ ರಾಜಕಾರಣದಲ್ಲೇ ಇದು ನಡೆಯೋದು. ಆ ಬಡವನಿಗೆ ನಿಲ್ಲಿಸಿ ಏನು ಮಾಡಿದ್ರು, ಈಗ ಅವನ್ನ ತಲೆ ಕೆಡಿಸಿದ್ರು. ಅವನು ಈಗ ತಲೆಗೆ ಹುಳ ಬಿಟ್ಕೊಂಡು ಅಲ್ಲ ನನಗೆ ಇಂಥ ಚಾನ್ಸ್ ಕೊಟ್ಟರು, ಇದನ್ನು ನಾನು ಸೋತ್ಬಿಟ್ನಲ್ಲ ಅಂತ ಅವನು ಈಗ ಒಂದು ಸಾಲಗಾರನ ಆದ ಅಷ್ಟೇ. ಯಾರ್ಯಾರ ಹತ್ರ ಎಷ್ಟೆಷ್ಟು ಲಕ್ಷಗಳು ಕೋಟಿಗಳು ಇಸ್ಕೊಂಬಂದು ಹಾಕಿದ್ನೋ ಗೊತ್ತಿಲ್ಲ. ಅದರ ಪ್ರಯೋಜನ, ಅದರ ದುರುಪಯೋಗ ಯಾರಿಗಾಗುತ್ತೆ?
ಸಾಲ ಮಾಡ್ಕೊಂಡವ್ನು ಯಾರೋ, ತೀರ್ಸೋನು ಯಾರೋ, ಇನ್ನೇನು ಗತಿ ಅವ್ರ ಗತಿ ಹೇಳಿ. ಯಾವ ರೀತಿ ಯಾರನ್ನ ನಂಬೋದು, ಸಮಾಜದಲ್ಲಿ ಯಾರನ್ನ ನಂಬೋದು? ಇವರು ಅಷ್ಟೇ, ಚರಂತಿ ಮಠಗೂ ಅಷ್ಟೇ, ಚರಂತಿ ಮಠಕ್ಕೆ ಕೊಟ್ಟರು. ಇದು ಕನಿಕರದ ಓಟು ನಿಜ. ಕನಿಕರದ ಓಟ್ ಆದ್ರೂ ಅದಕ್ಕೆ ಒಂದು ನಿಂತ್ಕೊಂಡು ಓಡಾಡಬೇಕಲ್ಲ, ಓಡಾಡಲೇ ಇಲ್ಲ. ಅವರೇ ಗೆಲ್ತಾರೆ ಅಂತ ಬಿಟ್ಬಿಟ್ಟು ಹೋದ್ರಪ್ಪ ಅಧ್ಯಕ್ಷಗಳು, ವಿರೋಧ ಪಕ್ಷ ನಾಯಕರು ಎಲ್ಲ. ಅವ್ರು ನೋಡಿ ಡಿ ಕೆ ಶಿವಕುಮಾರು ಮತ್ತು ಇವರು ಎಲ್ಲ ಮುಖ್ಯಮಂತ್ರಿಗಳೆಲ್ಲ ಅಲ್ಲಲ್ಲೇ ಕೂತ್ಕೊಂಡು 15 ದಿನ ಚರಂತಿ ಮಠ ಏರಿಯಾದಲ್ಲಿ 8 ದಿನನೋ 9 ದಿನನೋ ಕೂತಿದ್ರಪ್ಪ ಯಾರೋ ಮುಖ್ಯಮಂತ್ರಿಗಳು. ಅವ್ರನ್ನ ಗೆಲ್ಸ್ಕೊಳ್ಳೋವರೆಗೂ ಹೋಗ್ಬೇಡ್ದು ಅಂತ. ಮತ್ತು ಇವರು ಯಾರೋ ಸತೀಶ್ ಜಾರಕಿಹೊಳಿ ಕೂತಿದ್ರು. ಬಿ ಜೆ ಪಿಯಿಂದ ಯಾರು ಕೂತಿದ್ರು? ಯಾರು ನಾಮಾಂಕಿತವಾಗಿರ್ತಕ್ಕಂಥ ಯಾರು ಬೆನ್ನತ್ತಿಲ್ಲ. ಎಲ್ಲ ಮಂತ್ರಿಗಳಿಗೂ ಒಂದೊಂದು ವಾರ್ಡ್ಗಳು ಕೊಟ್ರಂತೆ, ಮತ್ತು ಒಂದೊಂದು ಗ್ರಾಮ ಪಂಚಾಯತಿ ಕೊಟ್ಟರು. ಅವರು ಗ್ರಾಮ ಪಂಚಾಯತಿಗೆ ಏನೇನು ದುಡ್ಡು ಹಂಚ್ಬೇಕು ಹಂಚ್ಕೊಂಡ್ರು, ಗೆದ್ದುಕೊಂಡ್ರು, ಹೋದ್ರು ಅಷ್ಟೇ. ಇವರು ಗೋವಿಂದ ಗೋವಿಂದ, ಯಾಕೆ ಕಾಸು ಖರ್ಚು ಮಾಡಲಿಲ್ಲ, ಇವರು ತಲೆನೂ ಕೆಡಿಸ್ಕೊಳ್ಳಿಲ್ಲ. ಇಷ್ಟೇ ಆಗಿದ್ದು. ಹಂಗಾಗಿ ಎರಡೂ ಬಿ ಜೆ ಪಿ ಸೋತಿದೆ. ಮುಂದಿನ ದಿನಗಳಲ್ಲಿ ನೋಡೋಣ ಏನು ಮಾಡ್ತಾರೆ ಅಂತ. ಇಷ್ಟು ಹೇಳಿ ನಾನು ಈ ಮಾತಿನಿಗೆ ಇಲ್ಲಿಗೆ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ.